New Hope TV, your encounter with God. ಪ್ರಿಯರೇ, ಇನ್ನೊಂದು ಆವರ್ತೆ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಸೇರಿ ಬಂದಿದ್ದೇವೆ. ದೇವರ ವಾಕ್ಯ ನಮಗೆ ದಿನನಿತ್ಯದ ಮನ್ನವಾಗಿದೆ. ಪ್ರಿಯರೇ, ದೇವರ ವಾಕ್ಯ ನಾವು ಹೇಗೆ ಜೀವಿಸಬೇಕು ಅಂತ ನಮಗೆ ತೋರಿಸಿಕೊಡ್ತದೆ. ಅದು ನಮ್ಮ ಕಾಲಿಗೆ ಬೆಳಕಾಗಿದೆ. ಅದು ಜೇನಿಗಿಂತ ರುಚಿಯಾಗಿದೆ. ಇವತ್ತು ನಮಗೆ ವಾಕ್ಯ ಇಷ್ಟೊಂದು ಬೇರೆ ಬೇರೆ ಸೇವಕರ ಮೂಲಕ ಸಿಗ್ತಾ ಇದೆ. ಆತನ ನಾಮಕ್ಕೆ ಸ್ತೋತ್ರ. ನಾವು ವಾಕ್ಯ ಕೇಳ್ತಾ ಇದ್ದೇವೆ ನಿಜ, ಆದರೆ ಈ ವಾಕ್ಯ ನನ್ನ ಜೀವನನ ಬದಲಾವಣೆ ಮಾಡ್ತಾ ಇದ್ದೇನಾ? ಅದು ಪ್ರಾಮುಖ್ಯವಾದದ್ದು. ಇಷ್ಟು ನಾವು ವಾಕ್ಯವನ್ನು ಕೇಳ್ತೇವೆ, ಅಷ್ಟು ನಾವು ದೇವರಿಗೆ ಲೆಕ್ಕ ಕೊಡಬೇಕಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಇವತ್ತು ಸಹ ನಾವು ವಾಕ್ಯವನ್ನು ಕೇಳಲಿಕ್ಕೆ ಸೇರಿ ಬಂದಿದ್ದೇವೆ. ಪ್ರಾರ್ಥನೆ ಮಾಡುವ, ದೇವರೇ ನಮ್ಮ ಹತ್ರ ಮಾತಾಡು, ನನ್ನ ಜೀವನದಲ್ಲಿ ಬದಲಾವಣೆ ಆಗಲಿ. ನಾನು ಸ್ವಾಮಿ ಇನ್ನೂ ನಿಮ್ಮ ಸಮೀಪಕ್ಕೆ ಬರಲಿ. ಏನು ಇಟ್ಟಿದ್ದೀರಿ ನಿಮ್ಮ ವಾಕ್ಯದಲ್ಲಿ ಅದು ನಮಗೆ ಬೋಧಿಸ್ರಿ ಅಂತ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಆವರ್ತೆ ಕರ್ತನೆ, ಈ ಸಮಯ ಕೊಟ್ಟದಕ್ಕೆ ಸ್ತೋತ್ರ. ಇವತ್ತು ನಿಮ್ಮ ವಾಕ್ಯ ನಮಗೆ ಧಾರಾಳವಾಗಿ ಸಿಗ್ತಾ ಇದೆ, ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ನಿಮ್ಮ ವಾಕ್ಯ ನಮ್ಮ ಕಾಲಿಗೆ ದೀಪವಾಗಿದೆ. ದೈ ವರ್ಡ್ ಇಸ್ ಎ ಲ್ಯಾಂಪ್ ಅಂಡ್ ಟು ಮೈ ಫೀಟ್ ಆ್ಯಂಡ್ ಎ ಲೈಟ್ ಅಂಡ್ ಟು ಮೈ ಪಾತ್. ಸ್ವಾಮಿ, ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಾವು ವಾಕ್ಯ ಕೇಳ್ತಾ ಇದ್ದಾವೆ, ವಾಕ್ಯ ನಮ್ಮ ಜೀವನ ಬದಲಾವಣೆ ಮಾಡ್ತಾ ಇದೆ. ಇವತ್ತು ಸಹ ಸ್ವಾಮಿ, ನಾವು ಎಲ್ಲರೂ ಸೇರಿ ಕರ್ತನೆ ವಾಕ್ಯವನ್ನು ಕೇಳುವಾಗ, ಧ್ಯಾನ ಮಾಡುವಾಗ ನಮ್ಮ ಮನಸ್ಸನ್ನು ತೆರಿಬೇಕಂತ, ನಮ್ಮ ಕಣ್ಣುಗಳನ್ನು ತೆರಿಬೇಕಂತ ಸ್ವಾಮಿ. ಏನು ವಿಷಯ ನಾವು ಕಲಿಬೇಕು ಅದನ್ನು ಕಲಿಯೋಂಗೆ ನಮಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆ, ಆಮೇನ್. ಪ್ರಿಯರೇ, ಇವತ್ತು ಧ್ಯಾನ ಮಾಡಲಿಕ್ಕೆ ನಾನು ಒಂದು ಆಲೋಚನೆಯನ್ನು ಇಟ್ಟಿದ್ದೇನೆ. ಅതെಂದರೆ ವ್ಯಾಲ್ಯೂ ಫಾರ್ ವಾಟ್ ವಿ ಹ್ಯಾವ್. ನಮ್ಮ ಹತ್ರ ಏನು ಸಂಗತಿ ಇದೆನಾ ಅದನ್ನು ನಾವು ವ್ಯಾಲ್ಯೂ ಮಾಡುವಂಗೆ, ಅದನ್ನು ನಾವು ಪ್ರಾಮುಖ್ಯತೆ ಕೊಡುವಂಗೆ, ಅದರ ಬಗ್ಗೆ ನಾವು ಕಾಳಜಿ ತಗೊಳ್ಳುವಂಗೆ. ವ್ಯಾಲ್ಯೂ ಫಾರ್ ವಾಟ್ ವಿ ಹ್ಯಾವ್. ದೇವರ ವಾಕ್ಯದಲ್ಲಿ ಒಂದು ವಚನ ಓದ್ಕೊಳ್ಳುವ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ ಅದ 23ನೇ ವಚನ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 25 ಆ್ಯಂಡ್ ವರ್ಸ್ 23 ಹೀಗೆ ಬರೆದಿದೆ. ಹಿಸ್ ಲಾರ್ಡ್ ಸೆಡ್ ಅಂಟು ಹಿಮ್, ವೆಲ್ ಡನ್, ಗುಡ್ ಆ್ಯಂಡ್ ಫೇತ್ಫುಲ್ ಸರ್ವೆಂಟ್. thou hast been faithful over a few things, I will make thee ruler over many things. Enter thou into the joy ಆಫ್ ದ ಲಾರ್ಡ್. ದೇವರ ವಾಕ್ಯ ಹೇಳುತ್ತೇನೆಂದರೆ, ನಮ್ಮ ಹತ್ರ ಏನು ಸಂಗತಿ ಇದೆನೋ, ವಾಟ್ ವಿ ಹ್ಯಾವ್, ವಿ ಶುಡ್ ಬಿ ಫೇತ್ಫುಲ್. ನಮ್ಮ ಹತ್ರ ಏನು ವಸ್ತು ಇದೆನೋ, ಏನು ಸಂಗತಿಗಳು ದೇವರು ನಮಗೆ ಕೊಟ್ಟಿದ್ದಾರೋ, ವಿಚ್ ಇಸ್ ವಿದಿನ್ ಅವರ್ ರೀಚ್, ವಿಚ್ ವಿ ಹ್ಯಾವ್ ಟು ಬಿ ಫೇತ್ಫುಲ್ ಇನ್ ದ್ಯಾಟ್. ನಾವು ಯಾವಾಗ ನಮ್ಮ ಹತ್ರ ಇದ್ದ ಸಂಗತಿಗಳಲ್ಲಿ ನಾವು ನಂಬಿಗಸ್ತರಾಗಿರ್ತಾವೋ, ಆವಾಗ ದೇವರು ನಮಗೆ ಇನ್ನೊಂದು ಮೆಟ್ಲಲ್ಲಿ ಹತ್ತಿಸ್ತಾರೆ, ನಾವು ಇನ್ನೊಂದು ಮೆಟ್ಲ ಮೇಲೆ ಹೋಗ್ತೇವೆ. ನಾವು ಇವಾಗ ನೋಡ್ತಾ ಇದ್ದೇವೆ, ನಾವಾಗಲಿ ನಮ್ಮ ಮಕ್ಕಳಾಗಲಿ, ಅನೇಕ ಒಂದು ನಮ್ಮ ಮನೋಭಾವನೆ ಅಥವಾ ಅವರ್ ಮೈಂಡ್ ಸೆಟ್ ಹ್ಯಾಸ್ ಚೇಂಜ್ಡ್. ವಿ ಡೋಂಟ್ ವ್ಯಾಲ್ಯೂ ವಾಟ್ ವಿ ಹ್ಯಾವ್. ನಮ್ಮ ಹತ್ರ ಇಷ್ಟೊಂದು ಸಂಗತಿಗಳಿದ್ದದು ನಾವು ವ್ಯಾಲ್ಯೂ ಮಾಡೋದಿಲ್ಲ. ನಾವು ನೋಡ್ತೇವೆ, ನಮ್ಮ ಯವನಸ್ಥರು ಇವತ್ತು ಎಕ್ಸ್ಪೆನ್ಸಿವ್ ಗ್ಯಾಜೆಟ್ಸನ್ನು ಯೂಸ್ ಮಾಡ್ತಾರೆ. ಅವ್ರ ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟು ಆ ಕಾಸ್ಟ್ಲಿ ಒಂದು ಮೊಬೈಲ್ ಆಗಲಿ ಅಥವಾ ಏನೋ ಒಂದು ವಸ್ತು ಅವ್ರಿಗೆ ಕೊಟ್ಟರೆ, ಡು ವಿ ರಿಯಲಿ ವ್ಯಾಲ್ಯೂ ದ್ಯಾಟ್? ಅದನ್ನು ನಾವು ಹೇಗೆ ಉಪಯೋಗಿಸ್ತೇವೆ? ಒಂದು ವೆಹಿಕಲ್ ಕೊಟ್ಟಿರ್ತಾರೆ, ನಾವು ಆ ವೆಹಿಕಲನ್ನು ಹೇಗೆ ಉಪಯೋಗಿಸ್ತೇವೆ? ಅಥವಾ ಏನೋ ಒಂದು ವಸ್ತು ನಮ್ಮ ಹತ್ರ ಇದ್ದರೆ ನಿಜವಾಗಿ ನಾವು ಅದನ್ನು ಕಾಳಜಿ ತಗೊಳ್ತವ? ಡು ವಿ ರಿಯಲಿ ವ್ಯಾಲ್ಯೂ ದ ಥಿಂಗ್ಸ್ ದ್ಯಾಟ್ ವಿ ಹ್ಯಾವ್? ನಾವು ಚಿಕ್ಕವರಿರಬೇಕಾದ್ರೆ ಅಥವಾ ನಾವು ಬೆಳೀತಾ ಇರಬೇಕಾದ್ರೆ, ನನ್ನ ಜೊತೆ ಅನೇಕರು ಈ ಪ್ರೋಗ್ರಾಮ್ ನೋಡುವವರು, ದೇ ವಿಲ್ ಆಲ್ ಅಗ್ರಿ ವಿತ್ ಮೀ. ನಮ್ಮ ತಂದೆ ತಾಯಿ ಬಹಳ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದಾರೆ. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ರೇಸ್ ಅಸ್ ಅಪ್. ಒಂದು ಪೆನ್ ಆಗಲಿ, ಒಂದು ಪೆನ್ಸಿಲ್ ಆಗಲಿ ನಮಗೆ ಸಿಕ್ಕಿದ್ರೆ ನಾವು ಅದನ್ನು ಒಂದು ಹಾಫ್ ಇಯರ್, ಅಟ್ಲೀಸ್ಟ್ 6 months ವಿ ಯೂಸ್ ಟು ಯೂಸ್ ದ್ಯಾಟ್. ಈಗದ ಮಕ್ಕಳಿಗೆ ಅದು ವ್ಯಾಲ್ಯೂ ಇಲ್ಲ. ವಿ ಯೂಸ್ ಪೆನ್ಸಿಲ್, ವಿ ಲೂಸ್ ಪೆನ್ಸಿಲ್ಸ್, ವಿ ಯೂಸ್ ಅವರ್ ಇರೇಸರ್. ನಮ್ಮ ಬ್ಯಾಗ್ಗಳನ್ನೇ ನಾವು ಬಿಟ್ಟು ಹೋಗ್ತೇವೆ. ನಮ್ಮ ಚರ್ಚಲ್ಲಿ ಇಷ್ಟು ಸರ್ತೆ ನಾನು ನೋಡ್ತಾನೆ, ಮಕ್ಕಳು ಸಂಡೇ ಸ್ಕೂಲ್ಗೆ ಬರ್ತಾರೆ, ಇಡೀ ಬ್ಯಾಗನ್ನೇ ಬಿಟ್ಟು ಹೋಗ್ತಾರೆ, ಮತ್ತು ಬಂದು ಕೇಳೋದೂ ಇಲ್ಲ. ಎಷ್ಟೋ ಸರ್ತೆ ಶೂಸ್ ಎಲ್ಲಿ ಬೇಕಲ್ಲಿ ಬಿಡ್ತವೆ. ಇವತ್ತು ನಾವು ಬೆಳಿಬೇಕಾದ್ರೆ ನಮ್ಮ ಹತ್ರ 4 ಒಳ್ಳೆ ಬಟ್ಟೆ ಇದ್ದರೆ ಚರ್ಚಿಗೆ ಹಾಕ್ಲಿಕ್ಕೆ ಹೋದರೆ ನಮಗೆ ಎಷ್ಟು ಖುಷಿ. ನಮಗೆ ಅಟ್ಲೀಸ್ಟ್ 4 ಚೇಂಜಸ್ ಇದೆಯಲ್ಲ, ಒಂದು ತಿಂಗಳಿಗೆ ನಾನು 4 ಬಟ್ಟೆಯನ್ನು ಹಾಕ್ಬೋದಂತ ನಾವು ಯೋಚನೆ ಮಾಡ್ತಿದ್ದೆವು. ಆದರೆ ಈಗ ಕಬಟ್ಗಟ್ಟಲೆ ಬಟ್ಟೆಗಳು, ಶೂಸು ಲೆಕ್ಕನೇ ಇಲ್ಲ. ಅದು ಬೇಬಿ ಗರ್ಲಿಂದ ಹೌಸ್, ಅದಕ್ಕೆ ಲೆಕ್ಕನೇ ಇಲ್ಲ. ನಮ್ಮದೊಬ್ಬ ಚರ್ಚ್ ಮೆಂಬರ್ ಯಾವಾಗಲೂ ಬರ್ತಾರೆ, ಅವರ ಕಾರಲ್ಲಿ ನಾನು ಎಲ್ಲಿಯಾದರೂ ಹೋದರೆ ಅವರ ಕಾರ್ ತುಂಬ ಸಣ್ಣ ಮಗಳದು ಶೂಸು, ಅವಳ ಬಟ್ಟೆಗಳು, ಇಷ್ಟು ಚಿಕ್ಕವಳಿದ್ರು ಅವಳ ಮೇಕಪ್ ಥಿಂಗ್ಸ್
ವಿ ಡೋಂಟ್ ಕೇರ್. ಬಟ್ ಇಟ್ ವಾಸ್ ನಾಟ್ ಲೈಕ್ ದ್ಯಾಟ್ ವೆನ್ ವಿ ವರ್ ಗ್ರೋಯಿಂಗ್ ಅಪ್ ಅಲ್ಲ. ನಾವು ದೊಡ್ಡವರಾಗಬೇಕಾದ್ರೆ ಹಾಗೆ ಇರಲಿಲ್ಲ. ನನ್ನದೊಬ್ಬಳು ಕಸಿನ್ ಇದ್ಲು, ಅವಳು ನಾವು ಸೇಮ್ ಚರ್ಚ್ಗೆ ಹೋಗ್ತಿದ್ದೆವು. ಅವಳು ಏನಾದರೂ ಒಂದು ಹೊಸ ಬಟ್ಟೆ ಹಾಕ್ಕೊಂಡು ಬಂದರೆ ಐ ಯೂಸ್ ಟು ಬಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಎಕ್ಸೈಟೆಡ್. ಯಾಕೆಂದರೆ ಅವಳಿಗೆ ಚಿಕ್ಕದಾದ ತಕ್ಷಣ ಅದು ನನಗೆ ಬಂದುಬಿಡ್ತಿತ್ತು. ಈಸ್ that the same mentality today? No. Today our children and even most of us, we don't value. ಇವತ್ತು ದೇವ್ರ ಕೃಪೆಯಿಂದ ನಮ್ಮ ಮನೆಯಲ್ಲಿ ಆಹಾರ ಇದೆ. ಇವತ್ತು ಒಬ್ಬ ದೇವರ ಸೇವಕರು ಸುಂದರವಾಗಿ ಟೆಕ್ಸ್ಟ್ ಹಾಕಿದ್ರೇನೆಂದರೆ, ಕೊರೋನಾ ವೈರಸ್ 3 ತಿಂಗಳಿಂದ ನಡೀತಾ ಇದ್ರು, ನನ್ನ ಟೇಬಲ್ ಮೇಲೆ ಊಟ ಇರೋದಕ್ಕೆ ಆತನ ನಮಗೆ ಸ್ತೋತ್ರ. ಆರ್ ವಿ ಥ್ಯಾಂಕ್ಫುಲ್ ಫಾರ್ ದ ಫುಡ್ ದ್ಯಾಟ್ ವಿ ಹ್ಯಾವ್ ಆನ್ ಆರ್ ಟೇಬಲ್? ಆರ್ ಆರ್ ಚಿಲ್ಡ್ರನ್ ಥ್ಯಾಂಕ್ಫುಲ್? ಇವತ್ತು ಅವ್ರಿಗೆ ಒಂದು ಸಾದ ಬಿಸ್ಕಿಟ್ ಪ್ಯಾಕೆಟ್ ಕೊಟ್ಟರೆ ಡೂ ದೇ ವ್ಯಾಲ್ಯೂ? ಬಿಸಾಕ್ಬಿಡ್ತಾರೆ. ಏನೋ ಒಂದು ನಾನ್ ವೆಜ್ ಇಲ್ಲ ಇವತ್ತು ನಮ್ಮ ಮನೇಲಿ ಅಂತ ಹೇಳಿದರೆ ದೇ ಡೋಂಟ್ ಕೇರ್ ಫಾರ್ ದ ಫುಡ್. ನಾನು ಊಟ ಮಾಡೋದಿಲ್ಲ, ಏನಾದರೂ ಆರ್ಡರ್ ಮಾಡಿರಿ. ದ್ಯಾಟ್ ಈಸ್ ದ ಲೈಫ್ ಸ್ಟೈಲ್ ಟುಡೇ ಇನ್ ಅವರ್ ಹೌಸಸ್. ನಮ್ಮ ಮನೆಗಳಲ್ಲಿ ಇವತ್ತು ಆ ಥರದ್ದು. ವಿ ಹ್ಯಾವ್ ಕಮ್ ಟು ಸಚ್ ಎನ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ವಿ ಡೋಂಟ್ ವ್ಯಾಲ್ಯೂ. ಸ್ಪೆಷಲಿ ನಮ್ಮ ಯಂಗರ್ ಜನ್ರೇಷನನ್ನು ನಾವು ನೋಡ್ತೇವೆ. ತಂದೆ ತಾಯಿಗಳು ಇಷ್ಟು ಕಷ್ಟಪಟ್ಟು ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ದೇವರ ಕೃಪೆಯಿಂದ ಪ್ರತಿ ಸರ್ತೆ ನಾನು ಇಲ್ಲಿ ರೆಕಾರ್ಡಿಂಗ್ಗೆ ನಿಲ್ತಾಗ ಐ ಥ್ಯಾಂಕ್ ಗಾಡ್. ನಾವು ಸೇವೆ ಸ್ಟಾರ್ಟ್ ಮಾಡಿದಾಗ ಪಾಸ್ಟರ್ ಹತ್ರ ಒಂದೇ ಒಂದು ಗಿಟಾರ್ ಇತ್ತು, ಒಂದು ಮೈಕ್ ಇರಲಿಲ್ಲ ನಮ್ಮ ಹತ್ರ. ಇವತ್ತು ದೇವ್ರ ಕೃಪೆಯಿಂದ ಇಷ್ಟು ಮೈಕ್ಗಳು, ಇಷ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು, ಒಳ್ಳೆ ಸೌಂಡ್ ಸಿಸ್ಟಮ್, ಎಲ್ಲ ಎ ಸಿ ರೂಮ್ಸ್ ಇದೆ, ಎಲ್ಲ ಫೆಸಿಲಿಟೀಸ್ ಇದೆ. ವಾಟ್ ಡೂ ವಿ ಲ್ಯಾಕ್? ವಿ ಲ್ಯಾಕ್ ನಥಿಂಗ್, ಬಟ್ ವಿ ಡೋಂಟ್ ವ್ಯಾಲ್ಯೂ ವಾಟ್ ವಿ ಹ್ಯಾವ್. ಆದರೆ ನಮಗೇನು ಅನ್ನಿಸ್ತೆ ಅಂದರೆ ಹೀ ಗೇವ್ ಎವ್ರಿಥಿಂಗ್. ಅವ್ರು ಕೊಟ್ಟದು ವಿ ಹ್ಯಾವ್ ಟು ಬಿ ಫೇತ್ಫುಲ್. ಬಟ್ ವಾಟ್ ಅಬೌಟ್ ಅವರ್ ಯಂಗರ್ ಜನ್ರೇಷನ್? ಡೂ ದೇ ರಿಯಲಿ ವ್ಯಾಲ್ಯೂ ಫಾರ್ ವಾಟ್ ದೇ ಹ್ಯಾವ್? ಮೋಸ್ಟ್ ಆಫ್ ಅಸ್ ನಾವು ಬಡತನದಿಂದ ಮೇಲೆ ಬಂದಿದ್ದರೂ ಸಹ ಮೇಲೆ ಬಂದ ಮೇಲೆ ನಮ್ಮ ಕಷ್ಟ ದಿನಗಳನ್ನು ನಾವು ಮರಿತಾ ಇದ್ದೇವೆ. ನೋ, ವಿ ಶುಡ್ ನಾಟ್ ಫರ್ಗೆಟ್ ಫ್ರಮ್ ವೇರ್ ವಿ ಸ್ಟಾರ್ಟೆಡ್. ನಮಗೆ 2 ಹೊತ್ತು ಊಟ ಇಲ್ಲದಾಗ ಸ್ವಲ್ಪ ಅನ್ನ ಉಳಿದದು ಸಹ ನಾವು ಎಷ್ಟೋ ಒಂದು ಪ್ರೀತಿಯಿಂದ ಎಲ್ಲರೂ ಕೂಡಿ ನಾವು ತಿಂತಾ ಇದ್ದೇವೆ. ಇವತ್ತು ಟೇಬಲ್ ತುಂಬ, ಫ್ರಿಡ್ಜ್ ತುಂಬ ಊಟ ಇದ್ದರೆ ಸಹ ವಿ ಡೋಂಟ್ ವ್ಯಾಲ್ಯೂ. ಇದು ಬೇಡ, ಅದು ಬೇಡ ಅಂತ ಹೇಳ್ತೇವೆ. ಪ್ರಿಯರೇ, ನಾವು ಬದಲಾವಣೆ ಆಗಿದ್ದೇವೆ, ನಮ್ಮ ಮೈಂಡ್ ಸೆಟ್ ಬದಲಾವಣೆ ಆಗಿದ್ದೇವೆ, ನಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಆಗಿದೆ. ಬಟ್ ಗಾಡ್ ಹ್ಯಾಸ್ ನಾಟ್ ಚೇಂಜ್. ಹೀ ಈಸ್ ಅ ಗಾಡ್ ಹೂ ವ್ಯಾಲ್ಯೂಸ್ ಲಿಟಲ್ ಥಿಂಗ್ಸ್. ಹೀ ಡಸಂಟ್ ಸೇ ಓ ದಿಸ್ ಈಸ್ ಆಫ್ ನೋ ಯೂಸ್, ಓ ಇದು ಓಲ್ಡ್ ಜಮಾನದು, ದಿಸ್ ಈಸ್ ಔಟ್ಡೇಟೆಡ್, ವಿ ಡೋಂಟ್ ವಾಂಟ್ ಟು ಯೂಸ್ ದಿಸ್. ನೋ, ಮೈ ಗಾಡ್ ಈಸ್ ಸ್ಟಿಲ್ ದ ಸೇಮ್. ಅವರು ನಿನ್ನೆ ಇದ್ದಂಗೆ ಇವತ್ತು ನಿರಂತರವಾಗಿದ್ದಾರೆ. ಪ್ರಿಯರೇ, ಈ ಒಂದು ವಾಕ್ಯ ಭಾಗವನ್ನು ನಾನು ಓದ್ಕೊಳ್ತಾನೆ. ನಾವು ನಮ್ಮ ಬೈಬಲ್ಗಳನ್ನು ತೆಗೆದು ನಾವು ಓದ್ಕೊಳ್ಳುವ. ಮ್ಯಾಥ್ಯೂ chapter 25 verses 15 onwards. And unto one he gave 5 talents, to another 2, and to another 1, and to every man according to his several ability, and straightway took his journey. Then he that had received the 5 talents went and traded with the same, and made them other 5 talents. And likewise he that had received 2, he also gained other 2. But he that received 1 went and digged in the earth, and hid his Lord's money. After a long time the Lord of those servants cometh and reckoneth with them. And so he that hath received 5 talents came and brought other 5 talents, saying, Lord, thou deliverest unto me 5 talents. Behold, I have gained beside them 5 talents more. His Lord said unto him, Well done, thou good and faithful servant. Thou hast been faithful over few things. I will make thee ruler over many things. Enter thou into the joy of the Lord. He also that had received 2 talents came and said, Lord, thou deliverest unto me 2 talents. Behold, I have gained 2 other talents beside them. His Lord said unto him, Well done, good and faithful servant. Thou hast been faithful over a few things. I will make thee ruler over many things. Enter thou into the joy of thy Lord. Then he which had received the 1 talent came and said, Lord, I knew thee, that thou art an hard man, reaping where thou hast not sown, and gathering where thou hast not steward. And I was afraid, and went and hid thy talent in the earth. Lo, there thou hast that is thine. His Lord answered and said, Thou wicked and slothful servant, thou knewest not that I reap where I sowest not, and
gather where I have no steward. Thou oughtest therefore to have put my money to the exchanges, and then at my coming I should have received mine own with usury. Take therefore the talent from him, and give it unto him which hath 10 talents. For unto everyone that hath shall be given, and he shall have abundance, but from him that hath shall be taken away even that which he hath. This is very dangerous. ಇದರಲ್ಲಿ ಕಡೆ ವಚನ ಏನು ಹೇಳುತ್ತೆ ಅಂದರೆ, ನಮ್ಮ ಹತ್ರ ಇದ್ದದ್ದು ನಾವು ಅದನ್ನು ಉಪಯೋಗಿಸಲಿಲ್ಲ ಅಂದರೆ, ನಮ್ಮ ಹತ್ರ ಇದ್ದದನ್ನು ಕಿಸ್ಕೊಂಡು he will give it to somebody else. ನಮ್ಮ ಹತ್ರ ಏನಿದೆಯೋ ಅದನ್ನು ನಾವು ಕಳ್ಕೊಳ್ತೇವೆ. Most of us are like the man who had one talent. ನಾವು ಏನನ್ನು ಅಪೇಕ್ಷೆ ಮಾಡ್ತೇವೆ ಅಂದರೆ, ಎವ್ರಿಥಿಂಗ್ ಶುಡ್ ಬಿ ಹೈ, ಎವ್ರಿಥಿಂಗ್ ಶುಡ್ ಬಿ ಅಪ್ಗ್ರೇಡೆಡ್, ಎವ್ರಿಥಿಂಗ್ ಶುಡ್ ಹ್ಯಾವ್ ಇನ್ಫ್ಲೂಯೆನ್ಸ್, ಎವ್ರಿಥಿಂಗ್ ಶುಡ್ ಬಿ ಸೀನ್ ಆ್ಯಂಡ್ ಹರ್ಡ್. ವಿ ಹ್ಯಾವ್ ದಿಸ್ ಕೈಂಡ್ ಆಫ್ ಮೈಂಡ್ ಸೆಟ್ ವಿಚ್ ಇಸ್ ರಾಂಗ್. ದೇವರ ವಾಕ್ಯ ಏನು ಹೇಳುತ್ತೆ ನಮಗೆ, ಇದರಲ್ಲಿ ನಾವೆಲ್ಲರೂ ಕಲಿಯೋ ಸಂಗತಿ ಏನು ಇದೇನೋ, ವಾಟ್ ವಿ ಹ್ಯಾವ್, ನನ್ನ ಹತ್ರ 5 ಇದೇನೋ, ಲೆಟ್ ಮಿ ಬಿ ಫೇತ್ಫುಲ್ ಇನ್ ದಟ್ 5. ನಾವೇನು ಹೇಳ್ತೇವೆ ಗೊತ್ತಾ, ನಮ್ಮ ಮಿನಿಸ್ಟ್ರಿ ದೊಡ್ಡದಾಗಲಿ, ನನ್ನ ಕಂಪನಿ ದೊಡ್ಡದಾಗಲಿ, ನನ್ನ ಕೆಲಸ ದೊಡ್ಡದಾಗಲಿ, ನಾನು ಒಳ್ಳೆ ಸಂಪಾದನೆ ಮಾಡಲಿ, ಲೆಟ್ ಮಿ ಹ್ಯಾವ್ ಇನಫ್, ಮೋರ್ ದೆನ್ ಇನಫ್. ದೆನ್ ನೋ, God is saying, what is that little you have? Value the little that you have. ನಾನು ಇವತ್ತು ಏನನ್ನು ಒತ್ತಿ ಹೇಳ್ತಾ ಇದೆ ಅಂದರೆ, ನನ್ನ ಹತ್ರ ಒಂದು ಸಣ್ಣ ವಸ್ತು ಇದೆ, ಒಂದು ಸಣ್ಣ ವೆಹಿಕಲ್ ಇದೆ, ಒಂದು ಚಿಕ್ಕ ಮನೆ ಇದೆ, ಒಂದು ಸಣ್ಣ ಬಿಸ್ನೆಸ್ ಇದೆ, ಒಂದು ಸಣ್ಣ ಸೇವೆ ಇದೆ. ಲೆಟ್ ಮೀ ಬಿ ಫೇತ್ಫುಲ್ ಆ್ಯಂಡ್ ವ್ಯಾಲ್ಯೂ ದ್ಯಾಟ್. ನನ್ನ ಹತ್ರ ಇದು ಎಲ್ಲಿಂದ ಬಂತು? ಅವರು ಕೊಡೋದೇ ಇದ್ದರೆ ಪ್ರಿಯರೇ, ಅದು ನನ್ನ ಹತ್ರ ಇರ್ತಿದ್ದಿಲ್ಲ. ಬಟ್ ಡೂ ವಿ ರಿಯಲಿ ವ್ಯಾಲ್ಯೂ ವಾಟ್ ವಿ ಹ್ಯಾವ್ ಟುಡೇ? ನಮ್ಮ ದೃಷ್ಟಿ ಯಾವಾಗಲೂ ಇನ್ನೊಬ್ಬರ ಮೇಲೆ ಇದೆ. ಅದು ಹೇಗಿದೆ ಅಂದರೆ, ನನಗಿಂತ ಹೆಚ್ಚಿದ್ದವರ ಮೇಲೆ ಇದೆ. ಐ ಹ್ಯಾವ್ ಸೀನ್ ಪೀಪಲ್, ಐ ಹ್ಯಾವ್ ಹರ್ಡ್ ಪೀಪಲ್, ಯಾರು ಕಷ್ಟಪಟ್ಟು, ಯಾರು ಶ್ರಮೆ ಪಡದೆ, ಯಾರು ಬೆವರು ಸುರಿಸದೆ, ಯಾರು ಅದ್ರ ಬಗ್ಗೆ ಯೋಚನೆ ಮಾಡದೆ ಸರಸವಾಗಿ ಸಿಕ್ಕಿದೆನೋ, ದೇ ಡೋಂಟ್ ವ್ಯಾಲ್ಯೂ ಫಾರ್ ದ್ಯಾಟ್. This is not only in the business, even in the ministry. When you have not worked hard, when you have not gone in the hot sun, when you have not gone in the rainy season, when you have walked for miles together to get one soul, you are getting souls by the grace of God, and we just sit and we don't value. ನಾವು ಎಲ್ಲ ಸಂಗತಿಗಳಲ್ಲಿ ಶ್ರಮ ಪಡ್ತಾ ಇಲ್ಲ, ನಮಗೆ ಸಲೀಸಾಗಿ ಸಿಗ್ತಾ ಇದೆ, ನಮಗೆ ಅದ್ರ ಬಗ್ಗೆ ನಾವು ಹಾರ್ಡ್ ವರ್ಕ್ ಮಾಡಬೇಕಂತ ಇಲ್ಲ. ವಿ ಡೋಂಟ್ ವ್ಯಾಲ್ಯೂ ಥಿಂಗ್ಸ್. ಬಟ್ ವಿ ಹ್ಯಾವ್ ಅ ಗಾಡ್ ಹೂ ವಿಲ್ ಆಸ್ಕ್ ಅಸ್, ಹೂ ವಿಲ್ ಟೇಕ್ ಎನ್ ಅಕೌಂಟ್ ಆಫ್ ಅಸ್, ಸೇಯಿಂಗ್ ದಟ್ ನಾನು ನಿನಗೆ ಇದು ಕೊಟ್ಟಿದ್ದೆ ಅಲ್ಲ, ನಾನು ನಿನಗೆ ಇದು 5 ಕೊಟ್ಟಿದ್ದೆ ಅಲ್ಲ, ವರ್ ಯು ಫೇತ್ಫುಲ್ ಇನ್ ದ್ಯಾಟ್? ನಾವೇನು ಮಾಡ್ತೇವೆನೆಂದರೆ ದೊಡ್ಡಕ್ಕೆ ಕಾದಿರ್ತೇವೆ ಪ್ರಿಯರೇ. ದ್ಯಾಟ್ ಈಸ್ ನಾಟ್ ರೈಟ್. ವಿ ಹ್ಯಾವ್ ಟು ಟ್ರಸ್ಟ್ ಗಾಡ್ ಆ್ಯಂಡ್ ಕೀಪ್ ಮೂವಿಂಗ್ ಆ್ಯಂಡ್ ವ್ಯಾಲ್ಯೂ ಎವ್ರಿ ಲಿಟಲ್ ಥಿಂಗ್ ದಟ್ ಗಾಡ್ ಹ್ಯಾಸ್ ಗಿವನ್ ಅಸ್. ಹೀ ಈಸ್ ಅ ಗಾಡ್ ಹೂ ಬ್ಲೆಸ್ಸಸ್ ಅಸ್, ಆ್ಯಂಡ್ ಹಿ ವಿಲ್ ಕಂಟಿನ್ಯೂಸ್ಲಿ ಬ್ಲೆಸ್ ಅಸ್ ಓನ್ಲಿ ವೆನ್ ವಿ ವ್ಯಾಲ್ಯೂ ಥಿಂಗ್ಸ್ ಆ್ಯಂಡ್ ವೆನ್ ವಿ ಆರ್ ಫೇತ್ಫುಲ್ ಇನ್ ವಾಟ್ ಎವರ್ ಹೀ ಹ್ಯಾಸ್ ಗಿವನ್ ಟು ಅಸ್. ನಾನು ಒಂದು ಕೆಲವು ದಿನಗಳ ಹಿಂದೆ ಒಂದು ಕಥೆಯನ್ನು ಓದಿದೆ. ಅದು ಏನೆಂದರೆ, ಒಂದು ತಂದೆಗೆ ಒಬ್ಬ ಮಗ ಇದ್ದ. ಆ ಮಗ, ತಂದೆ ತುಂಬ ಕಷ್ಟಪಟ್ಟು ಒಳ್ಳೆ ಒಂದು ಐಶ್ವರ್ಯವಂತರಾಗಿದ್ದರು. ಆ ಮಗನಿಗೆ ಯಾವುದಾ ವಿಷಯದ ಒಂದು ವ್ಯಾಲ್ಯೂ ಇರಲಿಲ್ಲ. ಓಕೆ, ಒಳ್ಳೆ ಊಟ ಟೇಬಲ್ ಮೇಲೆ ಇಲ್ಲಾಂದರೆ ಊಟನ ಬಿಟ್ಟು ಹೋಗೋದು, ವೆಹಿಕಲ್ ಒಂದು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡೋದಾ ಇಲ್ಲ, ಅದರ ಬಗ್ಗೆ ಅವನಿಗೆ ಕ್ಯಾರ್ ಇಲ್ಲ, ಒಂದು ಗ್ಯಾಜೆಟ್ಸ್ ಬಗ್ಗೆ ಅವನಿಗೆ ಆಲೋಚನೆ ಇಲ್ಲ, ಅವನ ಬಟ್ಟೆಗಳಾಗಲಿ, ಅವನ ಶೂ ಆಗಲಿ, ಅವನ ಬ್ಯಾಗ್ಸ್ ಆಗಲಿ, ಅವನ ಒಂದು ಸಂಗತಿಗಳಾಗಲಿ, ಹೀ ಡಿಂಟ್ ವ್ಯಾಲ್ಯೂ ಎನಿಥಿಂಗ್ ಬಿಕಾಸ್ ಹಿ ನ್ಯೂ ನನಗೆ ಇದು ಬರ್ತದೆ, ನನ್ನ ತಂದೆ ತಾಯಿ ಕಷ್ಟಪಟ್ಟು ಎಲ್ಲ ಮಾಡಿಟ್ಟಿದ್ದಾರೆ, ಸರ್ಟನ್ಲಿ ಐ ಆಮ್ ಬ್ಲೆಸ್ಡ್, ಐ ವಿಲ್ ಗೆಟ್ ಎವ್ರಿಥಿಂಗ್ ಅಂತ. ಆ ತಂದೆ ಮಗನನ್ನು ಗಮನಕ್ಕೆ ನೋಡ್ತಾನೇ ಇದ್ದರು. ದ ಫಾದರ್ ವಾಸ್ ಜಸ್ಟ್ ಕೀಪಿಂಗ್ ಎನ್ ಐ ಆನ್ ದ ಸನ್. ಒಂದು ದಿವಸ ತಂದೆ ಹೀಗೆ ಯೋಚನೆ ಮಾಡ್ತಾರೆ, ಅವನನ್ನು ಕರೆದು ಬಿಟ್ಟು ಹೇಳ್ತಾರೆ ಏನಂದರೆ, ಮೈ ಸನ್, ಐ ರಿಯಲಿ ಲವ್ ಯು ಅ ಲಾಟ್, ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾನೆ, ಬಟ್ ದ ರೂಲ್ಸ್ ಇನ್ ಮೈ ಹೌಸ್ ಇಸ್ ಗೋಯಿಂಗ್ ಟು ಚೇಂಜ್. ನಾಳೆ ರಾತ್ರಿಯಿಂದ ನೀನು ಡಿನ್ನರ್ ಟೇಬಲಲ್ಲಿ ಕುತ್ಕೊಳ್ಬೇಕಾದ್ರೆ ನನ್ನ ಕೈಯಲ್ಲಿ ನೀನು ನಿನ್ನ ವೇಜಸ್, ನೀನು ಕಷ್ಟಪಟ್ಟು ಕೆಲಸ ಮಾಡಿದ ಸಂಬಳ ನನ್ನ ಕೈಯಲ್ಲಿ ನೀನು ಇಡಬೇಕು. ನೀನು ಇಟ್ಟರೆ ನಿನಗೆ ಊಟ, ನೀನು ಇಟ್ಟಿಲ್ಲ ಅಂದರೆ ನಿನಗೆ ಊಟ ಇಲ್ಲ ಅಂತ ಆ ತಂದೆ ಒಂದು ಪ್ಲ್ಯಾನ್ ಮಾಡಿ ಅವನಿಗೆ ಹೇಳಿದರು. ಯಾಕೆಂದರೆ ದ ಫಾದರ್ ವಾಂಟೆಡ್ ಹಿಮ್ ಟು ವ್ಯಾಲ್ಯೂ ವಾಟ್ ಹಿ ಹ್ಯಾಡ್. ಪ್ರಿಯರೇ, ಅದೇ ರೀತಿಯಲ್ಲಿ ಇವಿನ್ ಅವರ್ ಫಾದರ್ ವಾಂಟ್ಸ್ ಅಸ್ ಟು ವ್ಯಾಲ್ಯೂ ವಾಟ್ ವಿ ಹ್ಯಾವ್, ದ ಲಿಟಲ್ ದಟ್ ವಿ ಹ್ಯಾವ್. ದ ಲಿಟಲ್ ದಟ್ ವಿ ಹ್ಯಾವ್, ವೆನ್ ವಿ ವ್ಯಾಲ್ಯೂ it, when we are faithful in it, then it is a stepping ladder for us to go
ಅಪ್. ಅದೇ ರೀತಿಯಲ್ಲಿ ಇವನ್ನು ತಂದೆ ಯೋಚನೆ ಮಾಡ್ತಾನೆ, ಅಯ್ಯೋ ನನಗೆ ನಾಳೆ ನಾನು ಕೆಲಸ ಮಾಡಲಿಲ್ಲ ಅಂದರೆ ನನಗೆ ಡ್ಯಾಡಿ ಮಾತ್ರ ಊಟ ಕೊಡೋದಿಲ್ಲ ಅಂತ ತಾಯಿ ಹತ್ರ ಹೋಗಿ ಹೇಳ್ತಾನೆ, ಡ್ಯಾಡಿ ಈ ಥರ ರೂಲ್ ಮಾಡಿದರೆ ಪ್ಲೀಸ್. ಯೂಶ್ವಲಿ ಮಕ್ಕಳು ಮಾಡೋದು ಹಾಗೆ, ತಂದೆ ಏನಾದರೂ ರೂಲ್ ಮಾಡಿದರೆ ತಾಯಿಗೆ ಹೋಗಿ ಒಳ್ಳೆ ಬಟರ್ ಹಚ್ಚಿ ಒಳ್ಳೆ ಮಾತಾಡಿ ಅವ್ರ ಕಡೆಯಿಂದ ಎಲ್ಲ ತೊಗೊಂಡ್ಬಿಡ್ತಾರೆ. ಅದೇ ರೀತಿಯಲ್ಲಿ ತಾಯಿದು ಮನಸ್ಸಿಗೆ ಬೇಸರ ಆಯಿತು, ಅಯ್ಯೋ ಮಗನಿಗೆ ಊಟಕ್ಕೆ ಏನಿಲ್ಲಲ್ಲ, ಊಟ ಕೊಡೋದಿಲ್ಲಲ್ಲ ತಂದೆ ಅಂತೇಳಿ ಶಿ ಗೇವ್ ಹಿಮ್ ಒನ್ ಗೋಲ್ಡ್ ಕಾಯಿನ್, ಒಂದು ಗೋಲ್ಡ್ ಕಾಯಿನನ್ನು ಕೊಟ್ಟರು. ಇವ ಮಗ ತಗೊಂಡು ಅದನ್ನು ಗಮ್ಮತ್ತಲ್ಲಿ ಡಿನ್ನರ್ ಟೇಬಲ್ ಮೇಲೆ ಕೂತಿದ್ದ. ಎಲ್ಲರೂ ಕೂತಾಗ ತಂದೆ ಕೇಳಿದರು, ವೇರ್ ಈಸ್ ಯುವರ್ ವೇಜಸ್ ಅಂದ ತಕ್ಷಣ ಟಕ್ ಅಂತ ಪಾಕೆಟಿಂದ ತೆಗೆದು, ಸಿ ಹಿಯರ್ ಈಸ್ ಮೈ ವೇಜಸ್ ಅಂದ. ಆ ತಂದೆಗೆ ನೋಡಿ ಆಶ್ಚರ್ಯ ಆಯಿತು. ಈ ಸಡೆ ನೀವೇ ಡಿನ್ನರ್ ಆದ ತಕ್ಷಣ ಕಮ್ ಲೆಟ್ಸ್ ಗೋ ಫಾರ್ ಅ ವಾಕ್ ಅಂತ ವಾಕ್ಗೆ ಕರ್ಕೊಂಡು ಹೋದ್ರು. ತಂದೆ ಮಗ ಇಬ್ಬರು ವಾಕ್ಗೆ ಹೋದರು. ಆನ್ ದ ವೇ ಅವ್ರಿಗೆ ಒಂದು ಲೇಕ್ ಸಿಕ್ಕಿತ್ತು. ಆ ತಂದೆ ಆ ಮಗನಿಗೆ ಹೇಳಿದರು, ಈ ನೀನು ದುಡಿದು ತಂದ ಯುವರ್ ವೇಜಸ್ ಯು ಹ್ಯಾವ್ ನೋ, ಜಸ್ಟ್ ಥ್ರೋ ಇಟ್ ಇನ್ ದ ಲೇಕ್ ಅಂದ. ಆ ಮಗ ವಿದೌಟ್ ಅ ಸೆಕೆಂಡ್ ಥಾಟ್ ಹಿ ಜಸ್ಟ್ ಥ್ರೂ that gold coin into the lake. The dad was very surprised. ಮನೆಗೆ ಬಂದ ನಂತರ ತಾಯಿ ಹತ್ರ ಮಾತಾಡಿದರು, ನೋಡು ನೀನು ನಾಳೆ ಬೆಳಿಗ್ಗೆ ನಿಮ್ಮ ತಂದೆ ತಾಯಿ ಮನೆಗೆ ಸ್ವಲ್ಪ ದಿವಸ ರೆಸ್ಟಿಗೆ ಹೋಗು, ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸನ್, ನಾವಿಬ್ಬರು ಇಲ್ಲಿ ಇರ್ತವೆ, ನೀನು ಹೋಗು ಅಂದ. ಸೊ ಮಗ ಹೇಳೋಕ್ಕಿಂತ ಮುಂಚೆ ತಾಯಿಯನ್ನು ಕಲಿಸ್ಬಿಟ್ರು. ಮಗ ಎದ್ದ ಮೇಲೆ ತಾಯಿಯನ್ನು ಹುಡುಕ್ಬೇಕಾದ್ರೆ ಈ ಸೆಡ್, ನೋ ಐ ಆಮ್ ಸೋ ಸಾರಿ, ಯೋರ್ ಮಾಮ್ ಹ್ಯಾಸ್ ಗಾನ್ ಟು ಹರ್ ಫಾದರ್ಸ್ ಹೌಸ್ ಫಾರ್ ಅ ವೆಕೇಷನ್ ಅಂತ ಹೇಳಿ ಅವನಿಗೆ ಭಯ ಆಯಿತು ಮಗನಿಗೆ. ಎನಿವೆ ತಾತ ಇದ್ದಾರಲ್ಲ, ತಾತನಿಗೆ ಮೊಮ್ಮಗ ಅಂದರೆ ತುಂಬ ಪ್ರೀತಿ. ಸೊ ತಾತನ ಹತ್ರ ಹೋಗಿ ಹೇಳಿದ್ರು, ನೋಡಿ ಡ್ಯಾಡಿ ಇಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ, ನಾನು ಇವತ್ತು ಅವ್ರಿಗೆ ಏನೂ ವೇಜಸ್ ತೋರಿಸ್ಲಿಲ್ಲ ಅಂದರೆ ನನಗೆ ಊಟ ಕೊಡೋದಿಲ್ಲ ಅಂತ. ಸೊ ತಾತ ಹೇಳಿದರು, ಚಿಂತೆ ಮಾಡಬೇಡ, ಯಾಕೆಂದರೆ ತಾತ ಲವ್ಡ್ ಇಸ್ ಗ್ರ್ಯಾಂಡ್ ಸನ್. ಅದು ಅವರು ಸಹ ಒಂದು ಗೋಲ್ಡ್ ಕಾಯಿನ್ ಅವನಿಗೆ ಕೊಟ್ಟರು. ನೈಟ್ ಡಿನ್ನರ್ ಟೇಬಲಲ್ಲಿ ಅಗೇನ್ ದ ಸೇಮ್ ಥಿಂಗ್ ಅಕರ್ಡ್. ವೇಜಸ್ ಎಲ್ಲಿದ ತಕ್ಷಣ ಈ ರಿಮೂವ್ಡ್ ಆ್ಯಂಡ್ ಗೇವ್ ಅ ಗೋಲ್ಡ್ ಕಾಯಿನ್. ಆವಾಗ ತಂದೆಗೆ ಗೊತ್ತಾಯಿತು ಈ ಸರ್ತಿ ತಾತ ಮಾಡಿದ್ದು ಈ ಕೆಲಸ ಅಂತ. ಮನೆಗೆ ಮತ್ತೆ ಊಟ ಆದ ಮೇಲೆ ದೆ ವೆಂಟ್ ಫಾರ್ ಅ ವಾಕ್ಗೆ ಹೋದ ಮೇಲೆ ಮಗನಿಗೆ ಹೇಳಿದರು, ಇದು ನಾನೇನು ಈ ಗೋಲ್ಡ್ ಕಾಯಿನನ್ನು ಆ ಲೇಕ್ಗೆ ಬಿಸಾಡು. ವಿದೌಟ್ ಅ ಸೆಕೆಂಡ್ ಥಾಟ್, ಇನ್ ಅ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಹಿ ಜಸ್ಟ್ ಥ್ರೂ ದ ಗೋಲ್ಡ್ ಕಾಯಿನ್. ಹಿ ಡಿಂಟ್ ಫೀಲ್ ಎನಿಥಿಂಗ್ ಟು ಥ್ರೋ ಇಟ್. ವಾಪಸ್ ಬಂದ ನಂತರ ತಂದೆ ಏನು ಮಾಡಿದರು, ತನ್ನ ತಂದೆ ಹತ್ರ ಮಗನ ತಾತ ಹತ್ರ ಹೋಗಿ ಮಾತಾಡಿದರು, ಐ ಆಮ್ ಟೀಚಿಂಗ್ ಮೈ ಸನ್ ದ ವ್ಯಾಲ್ಯೂ ಆಫ್ ಥಿಂಗ್ಸ್. ಸೊ ದಯಮಾಡಿ ಅವು ಬಂದು ಏನಾದರೂ ಕೇಳಿದರೆ ಇಲ್ಲ ಅಂತ ಹೇಳಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮಗ ಮತ್ತೆ ತಾತನ ಹತ್ರ ಹೋದಾಗ ತಾತ ಹೇಳಿದ್ರು, ಐ ಆಮ್ ವೆರಿ ಸಾರಿ, ನನ್ನ ಹತ್ರ ಏನಿತ್ತು ನಾನು ಕೊಟ್ಬಿಟ್ಟೆ, ಐ ಕೆ ನಾಟ್ ಹೆಲ್ಪ್ ಯು. ಅವಾಗ ಮಗಗೆ ಭಯ ಆಯಿತು. ಅವ್ನು ಪಟ್ಟಣಕ್ಕೆ ಓಡಿ ಹೋದ. ಅಲ್ಲಿ ಹೋಗಿ ಒಂದು ಕೂಲಿ ಕೆಲಸ ಸಿಕ್ಕಿತ್ತು ಅವನಿಗೆ. ಹಾರ್ಡ್ ವರ್ಕ್, ಹಿ ಹ್ಯಾಡ್ ಟು ವರ್ಕ್ ಸೋ ಹಾರ್ಡ್, ಹಿ ವರ್ಕ್ ದ ಹೋಲ್ ಡೇ. ಅಲ್ಲಿದು ಕೆಲಸ ಮಾಡೋ ಸ್ಥಳದಲ್ಲಿ ಅವನು ಹೇಳಿದ್ದು, ಇಫ್ ಯು ವರ್ಕ್ ದ ಹೋಲ್ ಡೇ, ನಿಮಗೆ ಒಂದು ತಾಮ್ರದ ಒಂದು ಕಾಯಿನನ್ನು ನಾನು ಕೊಡ್ತೇನೆ, ಐ ವಿಲ್ ಗಿವ್ ಯು ಅ ಕಾಯಿನ್ ಆಫ್ ಬ್ರಾಸ್ ಅಂತ. ಅದಕ್ಕೆ ಇವನು ಒಪ್ಕೊಂಡು ಹಿ ಜಸ್ಟ್ ವರ್ಕ್ ದ ಹೋಲ್ ಡೇ. ಸಾಯಂಕಾಲ ಡಿನ್ನರ್ ಟೇಬಲಲ್ಲಿ ಕೂತಾಗ ತಂದೆ ಮಗನ ಮುಖ ನೋಡಿ, ಹಿ ಲುಕ್ಡ್ ವೋನ್ ಔಟ್, ಹಿ ಲುಕ್ ಟಯರ್ಡ್, ಹಿ ಲುಕ್ ಸ್ಲೀಪಿ. ಅವನಿಗೆ ತುಂಬ ಟಯರ್ಡ್ ಆದಂಗೆ ಕಂಡಿತ್ತು. ಹೇಗೋ ತಂದೆ ಕೇಳಿದ್ರು, ವೇರ್ ಈಸ್ ಯುವರ್ ವೇಜಸ್ ಅಂದ ತಕ್ಷಣ ಟಕ್ಕಂತ ಆ ತಾಮ್ರದ ನಾಣೆ ತಂದೆ ಕೈಯಲ್ಲಿ ಇಟ್ಟು, ದಿಸ್ ಈಸ್ ಮೈ ವೇಜಸ್ ಟುಡೇ, ಮೈ ಹಾರ್ಡ್ ಅರ್ನ್ಡ್ ಮನಿ ಅಂತ ಹೇಳಿದ. ಹೇಗೋ ಊಟ ಆದ ಮೇಲೆ ತಂದೆ ಅಗೇನ್ ವೆಂಟ್ ಫಾರ್ ಅ ವಾಕ್. ಆವಾಗ ತಂದೆ ಅವನಿಗೆ ಅದೇ ಲೇಕ್ ಹತ್ರ ಹೋಗಿ ಥ್ರೋ ದಟ್ ಕಾಯಿನ್ ಅಂದರು. But he was not ready to throw. Immediately he looked at his dad and he said, you know, I have worked so hard for this. ನಾನು ಇಷ್ಟು ಕಷ್ಟಪಟ್ಟಿದ್ದಾನೆ ಗೊತ್ತುಂಟಾ ನಿಮಗೆ? ಇದನ್ನು ನಾನು ಬಿಸಾಕಿದರೆ ಮೈ ಬಾಡಿ ಈಸ್ ಏಕಿಂಗ್, ಐ ಆಮ್ ಟಯರ್ಡ್, ಐ ಡಿಂಟ್ ರೆಸ್ಟ್ ದ ಹೋಲ್ ಡೇ, ಜಸ್ಟ್ ಥ್ರೋ ಇಟ್ ಲೈಕ್ ದ್ಯಾಟ್. ಆವಾಗ ಅವ್ರ ತಂದೆ ಹೇಳಿದರು, ನಾವು ಯು ಲರ್ನ್ಡ್ ದ ವ್ಯಾಲ್ಯೂ ಫಾರ್ ವಾಟ್ ಯು ಹ್ಯಾವ್. Even our children, even we have to value what we have. Do we really value what we have? ಪ್ರಿಯರೇ, ಎಷ್ಟೋ ಜನರು ಇಷ್ಟು ಕಷ್ಟಪಡ್ತಾ ಇದ್ದಾರೆ. ನಮ್ಮ ದೇಶದ ಈ ಕೊರೋನಾ ವೈರಸ್ ಟೈಮಲ್ಲಿ ಸಹ ನಮ್ಮ ದೇಶದ ಡೈಲಿ ವೇಜಸ್ ವರ್ಕರ್ಸ್ ಆಗಲಿ, ನಮ್ಮ ದಿನನಿತ್ಯ ಕೂಲಿ ಮಾಡುವ ಜನರಿಗೆ 2 ಹೊತ್ತು ಆಹಾರ ಸಿಕ್ಕಲಿಲ್ಲದೆ ಇಷ್ಟು ಜನ ಸತ್ತು ಹೋಗ್ಬಿಟ್ರು. ಬಟ್ ಡು ವಿ ವ್ಯಾಲ್ಯೂ ವಾಟ್ ವಿ ಹ್ಯಾವ್ ಇನ್ ಅವರ್ ಹೌಸ್? ನಮ್ಮ ದೇವರು ಹಾಗೆ ಅಲ್ಲ ಪ್ರಿಯರೇ. ನಮ್ಮ ದೇವರು ಸಹ ಸಣ್ಣ ಸಣ್ಣ ವಸ್ತುವನ್ನು ಗಮನಕ್ಕೆ ತರ್ತಾರೆ. ಅದು ಒಂದು ಸಂಗತಿಗಳು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ. ದ ಬುಕ್ ಆಫ್ ಎಕ್ಸೋಡಸ್
ವಿಮೋಚನ ಕಾಂಡ 4ನೇ ಅಧ್ಯಾಯ ಅದ ಮೊದಲನೇ ಹಾಗೆ 2ನೇ ವಚನ. ಎಕ್ಸೋಡಸ್ ಚಾಪ್ಟರ್ 4 verse 1 and 2. And Moses answered and said, But behold, they will not believe me, nor hearken unto my voice. For they will say, The Lord hath not appeared unto thee. And the Lord said unto him, What is that in thine hand? And he said, A rod. A rod, such an insignificant thing, such a thing that has to be thrown, that has to be put in the fire, that is of no use, a rod. ಪ್ರಿಯರೇ, ಇಲ್ಲಿ ನಾವು ನೋಡ್ತವೇನೆಂದರೆ, ನಮ್ಮ ದೇವರು ಎಂಥ ದೊಡ್ಡ ದೇವರು. He didn't say you need a sword in your hand, or you need a AK-47 in your hand, or you need a big army with you. You need something big ಅಂದಿಲ್ಲ. He is mindful of the little things that is with you. ನಮ್ಮ ಹತ್ರ ಇರುವ ಸಣ್ಣ ಸಣ್ಣ ವಸ್ತುಗಳು, ಇನ್ಸಿಗ್ನಿಫಿಕೆಂಟ್ ಥಿಂಗ್ಸ್ ದಟ್ ವಿ ಥಿಂಕ್ ಈಸ್ ಆಫ್ ನೋ ಯೂಸ್, ಇಟ್ ಈಸ್ ಯೂಸ್ಲೆಸ್, ಇಟ್ ಈಸ್ ನಾಟ್ ವರ್ದಿ ಅಂತ ನಾವು ಅದನ್ನು ಕೇರ್ ಮಾಡ್ತಾ ಇಲ್ಲ. ಮೈ ಗಾಡ್ ಡಸಂಟ್ ಸಿ ಥಿಂಗ್ಸ್ ಲೈಕ್ ದ್ಯಾಟ್. ಇವತ್ತು ವಾಟ್ ಈಸ್ ಯೋರ್ ಮೈಂಡ್ ಸೆಟ್ ಆ್ಯಂಡ್ ವಾಟ್ ಈಸ್ ಮೈ ಮೈಂಡ್ ಸೆಟ್ ವಿತ್ ದ ಥಿಂಗ್ಸ್ ದಟ್ ಗಾಡ್ ಹ್ಯಾಸ್ ಗಿವನ್ us? Look around and see what you have and what I have. Don't keep sitting and cribbing all the time saying, I don't have what they have. ಅವರ ಹತ್ರ ಇದ್ದ ಸಂಗತಿ ನನ್ನ ಹತ್ರ ಇಡ್ತಿದ್ರೆ ನಾನು ಇದನ್ನು ಮಾಡ್ತಿದ್ದೆ, ನಾನು ಅದನ್ನು ಮಾಡ್ತಿದ್ದೆ. ಪ್ರಿಯರೇ, ಕುತ್ಕೊಂಡು ಮಾತಾಡಲಿಕ್ಕೆ ತುಂಬ ಮಾತಾಡ್ಬೋದು, ಬಟ್ ಮೇಕಿಂಗ್ ಯೂಸ್ ವಾಟ್ ಎವರ್ ವಿ ಹ್ಯಾವ್ ಈಸ್ ವಾಟ್ ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ us. It's such a surprising thing. God Almighty, who created the entire universe, he is telling Moses, ನಿನ್ನ ಕೈಯಲ್ಲಿ ಏನಿದೆ? ಮೋಶೆ ಹೇಳ್ತಾನೆ, ಕೋಲಿದೆ. ಆ ಕೋಲನ್ನೇ ನೀನು ತಗೋ. ಆ ಕೋಲ್ ಏನು ಆಯ್ತೆಂದರೆ, ಇಟ್ ಮೇಡ್ ಹಿಮ್ ರೂಲ್ ಓವರ್ ಫ್ಯಾರೋ, ದ ಒನ್ ದಟ್ ವಾಸ್ ರೂಲಿಂಗ್ ದ ಎಂಟೈರ್ ಯೂನಿವರ್ಸ್. ಇಡೀ ಲೋಕವನ್ನೇ ಅವನು ರೂಲ್ ಮಾಡ್ತಾ ಇರಬೇಕಾದ್ರೆ, ಆಳ್ತಾ ಇರಬೇಕಾದ್ರೆ, ಅವನ ಮೇಲೆ ಆಳಿಕೆ ಮಾಡಿದ್ದು ಯಾವುದೆಂದರೆ ದ ರಾಡ್ ದಟ್ ವಾಸ್ ಇನ್ ಮೋಸಸ್ ಹ್ಯಾಂಡ್, ಬಿಕಾಸ್ ದ್ಯಾಟ್ ರಾಡ್ ಹ್ಯಾಡ್ ದ ಪವರ್ ಆಫ್ ಗಾಡ್. ಇವತ್ತು ನಿಮ್ಮ ಕೈಯಲ್ಲಿ ಏನಿದೆ? ಒಂದು ಸಣ್ಣ ಕೆಲಸ, ಒಂದು ಸಣ್ಣ ಬಿಸ್ನೆಸ್. ನನ್ನ ಬಿಸ್ನೆಸ್ ಇಷ್ಟು ಸಣ್ಣದಿದೆ, ಇದರಲ್ಲಿ ನಾನು ಏನು ಮಾಡ್ಬೋದು? ಅನೇಕ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಬಗ್ಗೆ ನಾವು ನೋಡ್ತೇವೆ. ಅವರ ಕಥೆಗಳು ನಾವು ಕೇಳಿದಾಗ, ದೇ ಸ್ಟಾರ್ಟ್ ವಿತ್ ಸಮಥಿಂಗ್ ಸೋ ಸ್ಮಾಲ್, ಸೋ ಇನ್ಸಿಗ್ನಿಫಿಕೆಂಟ್, ಸಮಥಿಂಗ್ ದಟ್ ನೋ ಬಡಿ ವಿಲ್ ಕನ್ಸಿಡರ್. ಬಟ್ ಟುಡೇ ದೇ ಆರ್ ಸಚ್ ವೆಲ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಮೆನ್ ಆಲ್ ಓವರ್ ದ ವರ್ಲ್ಡ್. ಯಾಕೆಂದರೆ ದೇ ನ್ಯೂ ದ ವ್ಯಾಲ್ಯೂ ಆಫ್ ವಾಟ್ ದೇ ಹ್ಯಾಡ್ ಇನ್ ದಿಯರ್ ಹ್ಯಾಂಡ್. ಇವತ್ತು ನಾವು ಕ್ರೈಸ್ತರಾಗಿ ಸಹ ನಮ್ಮ ಒಂದು ಅಭಿಪ್ರಾಯ, ನಮ್ಮ ಒಂದು ಮನೋಭಾವನೆ ಸಂಪೂರ್ಣವಾಗಿ ನಾವು ಬದಲಾವಣೆ ಮಾಡಬೇಕು. ವಿ ಮೋಸ್ಟ್ಲಿ ಹ್ಯಾವ್ ಅ ಸ್ಪಿರಿಟ್ ಆಫ್ ಕಾಂಪಿಟಿಷನ್. ಅವರ ಹತ್ರ ಇದಿದೆ, ನಾನು ಅವ್ರಿಗಿಂತ ಮೇಲೆ ಹೋಗಬೇಕು, ನಾನು ಇವರಿಗಿಂತ ಮೇಲೆ ಹೋಗಬೇಕು. ಹಾರ್ಡ್ ವರ್ಕ್ ಆ್ಯಂಡ್ ವ್ಯಾಲ್ಯೂ ಆಫ್ ಥಿಂಗ್ಸ್ ಇಸ್ ನಾಟ್ ದೇರ್. ನಾವು ಎಂದು ಗಮನಕ್ಕೆ ತಂದಿರಲಿಕ್ಕಿಲ್ಲ, ಕೋಲ್ ಮೇಲೆ ದೇವರ ಶಕ್ತಿ ಬರ್ಬೋದು. ಇನ್ನೊಂದು ಕತೆ ಅದೇ ರೀತಿಯಲ್ಲಿ ಇದೆ. ಎರಡು ಅರಸುಗಳ ಪುಸ್ತಕ 4ನೇ ಅಧ್ಯಾಯ 1ನೇ ವಚನದಿಂದ ನಾನು ಓದ್ತೇನೆ. ದ ಬುಕ್ ಆಫ್ 2 Kings chapter 4. Now there cried a certain woman of the wives of the son of the prophets unto Elisha, saying, Thy servant my husband is dead, and thou knowest that thy servant did fear the Lord, and the creditor is come to take unto him my 2 sons to be bondmen. And Elisha said unto her, What shall I do for thee? Tell me, what hast thou in the house? And she said, Thine handmaid hath not anything in the house save a pot of oil. Then he said, Go borrow the vessels abroad of all thy neighbors, even empty vessels borrow not a few. And when thou art come in, thou shalt shut the door upon thee and upon thy sons, and shalt pour out into all those vessels, and thou shalt set aside that which is full. So she went from him and shut the door upon her and upon her sons, who brought the vessels to her, and she poured out. And it came to pass, when the vessels were full, that she said unto her son, Bring me yet a vessel. And he said unto her, There is not a vessel more, and the oil stayed. That was a miracle with a little oil. ನೀವು ನಾನಕ್ಕ ಎಣ್ಣೆ ಬಗ್ಗೆ ಯೋಚನೆ ಮಾಡ್ತವಾ? ನಾವು ಯೋಚನೆ ಮಾಡಲ್ಲ ಪ್ರಿಯರೇ. ಗಾಡ್ ನೀಡ್ಸ್ ಸ್ಮಾಲ್ ಥಿಂಗ್ಸ್ to perform a miracle. He values small thing. 2 ಮೀನು 5 ರೊಟ್ಟಿ, ಸಣ್ಣ ಒಂದು ವಸ್ತು. That is so insignificant. ನಾನು ಆ ಸ್ಥಳದಲ್ಲಿ ಇಡ್ತಿದ್ರೆ ಅವನ ಮಗು ಅದು ಬೇಡವೇ ಬೇಡ ಅಂತಿದ್ದೆವು. ಬಟ್ ನೋ,
ವಿ ಹ್ಯಾವ್ ಅ ಗಾಡ್ ಹೂ ಸೇಸ್ ಬಿ ಫೇತ್ಫುಲ್ ಇನ್ ಲಿಟಲ್ ಥಿಂಗ್ಸ್. ಸಣ್ಣ ಸೇವೆ, ಸಣ್ಣ ಮನೆ, ಸಣ್ಣ ಬಿಸ್ನೆಸ್ಸು, ಸಣ್ಣದೊಂದು ವೆಹಿಕಲು, ಸಣ್ಣದೊಂದು ಗ್ಯಾಜೆಟು, ಸಮಥಿಂಗ್ ಸ್ಮಾಲ್. ಡೋಂಟ್ ಲುಕ್ ಡೌನ್ ಅಪಾನ್ ಇಟ್. ಅದು ವ್ಯಾಲ್ಯೂವನ್ನು ನೀವು ತಿಳ್ಕೊಳ್ರಿ, ಅದರಲ್ಲಿ ಫೇತ್ಫುಲ್ ಆಗಿರಿ. ಇದು ನಮ್ಮ ಸಾಕ್ಷಿಯಾಗಿದೆ ಪ್ರಿಯರೇ. ನಾವು ಬೆಂಗಳೂರಿಗೆ ಬಂದಾಗ ಒಂದು ಸಣ್ಣ ವೆಹಿಕಲ್ ಇತ್ತು, ಒಂದು ಸಣ್ಣ ಮನೆ ಇತ್ತು, ಒಂದು ಸಣ್ಣ ಚರ್ಚ್ ಬಿಲ್ಡಿಂಗ್ ಇತ್ತು, ಎಲ್ಲ ಸಣ್ಣದಿತ್ತು. ಆದರೆ throughout all these years, we have seen the faithfulness of God. We have seen how God has blessed us. ಇವತ್ತು ನಾವು ಏನಿದ್ದವೋ ಆತನ ಕೃಪೆ. All that I want to tell all my people, especially the youngsters, value what you have. Be faithful in what you have and He will certainly bless us. ಪ್ರಾರ್ಥನೆ ಮಾಡುವ. ಸ್ವಾಮಿ, ಇವತ್ತಿನ ವಾಕ್ಯ ಕರ್ತನದು ನಮಗೂ ಒಂದು ಯೂಸ್ಫುಲ್ ಆಗಿದೆ ಸ್ವಾಮಿ. ಎಷ್ಟೋ ಸರ್ತೆ ನಾವು ನಮ್ಮಲ್ಲಿ ಇದ್ದದ್ದು ಚಿಕ್ಕದನ್ನು ನೋಡದೆ ಇನ್ನೊಬ್ಬರ ದೊಡ್ಡದನ್ನು ನೋಡಿ ಅದಕ್ಕೆ ಆಸೆ ಪಡ್ತವೆ. ಆದರೆ ಸ್ವಾಮಿ, ನಿಮ್ಮ ವಾಕ್ಯದಲ್ಲಿ ನಾವು ಕಲಿತವೇನೆಂದರೆ, ಯು ಆರ್ ಮೈಂಡ್ಫುಲ್ ಆಫ್ ದ ಲಿಟಲ್ ಥಿಂಗ್ಸ್, ದ ರಾಡ್ ಇನ್ ಮೋಸಸ್ ಹ್ಯಾಂಡ್, ದ ಆಯಿಲ್ ಇನ್ ದ ವಿಡೋಸ್ ಹೌಸ್, two fish and 5 loaves, oh God. Everything small, oh God. You are mindful of it, oh God. ಸ್ವಾಮಿ, ಅದೇ ರೀತಿಯಲ್ಲಿ ನಾವು ಕರ್ತನೆ ಸಣ್ಣ ವಸ್ತು ಇದ್ದದ್ದು ಅದರಲ್ಲಿ ನಾವು ನಂಬಿಗಸ್ತರಾಗುವಂಗೆ ನಮಗೆ ಸಹಾಯ ಮಾಡು. ಸ್ಪೆಷಲಿ ಕರ್ತನೆ ನಮ್ಮ ಮಕ್ಕಳಿಗೆ ನಾವು ಅದನ್ನು ಕಲಿಸುವಂಗೆ ಸ್ವಾಮಿ. ಹೇಗೆ ಆ ತಂದೆ ಮಗನಿಗೆ ಒಂದು ಪಾಠ ಕಲಿಸಿ ಸರಿಯಾದ ಮಾರ್ಗಕ್ಕೆ ಬಂದಾವ, ಅದೇ ರೀತಿ ನಾವು ಸಹ ನಮ್ಮ ಮಕ್ಕಳಿಗೆ ಟು ವ್ಯಾಲ್ಯೂ ದ ಲಿಟಲ್ ದ್ಯಾಟ್ ವಿ ಹ್ಯಾವ್, ಹಾಗೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿ. ಕರ್ತನೆ, ಈ ವಾಕ್ಯ ಇವತ್ತು ನನಗೆ ಬೋಧಿಸಿದೆ ಸ್ವಾಮಿ, ಹಾಗೆ ನಮ್ಮ ಎಲ್ಲ ಸಹೋದರರಿಗೆ ಬೋಧಿಸಿದೆ ಅಂತ ನಾನು ನಂಬ್ತಾನೆ. ಲೆಟ್ ಯೋರ್ ಹ್ಯಾಂಡ್ ಆಫ್ ಬ್ಲೆಸ್ಸಿಂಗ್ ಕಮ್ ಅಪಾನ್ ಇಟ್, ಹೋಗ ನಮ್ಮ ಕಣ್ಣುಗಳು ತೆರೆಯಲ್ಪಡಲಿ ಸ್ವಾಮಿ. ನಾವು ಎಲ್ಲ ವಸ್ತುದಲ್ಲಿ ಸ್ವಾಮಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ನಂಬಿಗಸ್ತರಾಗಿ ಆಗುವಂಗೆ ಸಣ್ಣ ವಸ್ತುವನ್ನು ನಾವು ವ್ಯಾಲ್ಯೂ ಮಾಡಿ ಸ್ವಾಮಿ, ಇದನ್ನೇ ನನ್ನ ದೇವರ ಆಶೀರ್ವಾದ ಮಾಡ್ತಾರೆ ಅಂತ ತಿಳ್ಕೊಳ್ಳುವಂಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇನೆ. ಈ ವಾಕ್ಯವನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಪ್ರತಿಯೊಬ್ಬರು ಕೇಳೋರಿಗೆ ಆಶೀರ್ವಾದ ಮಾಡಿ ಸಣ್ಣ ಸಣ್ಣ ವಸ್ತುಗಳಲ್ಲಿ ನಂಬಿಗಸ್ತರಾಗಿ ಇರುವಂಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್.